ದುಡ್ಡು ಕೊಟ್ಟು ಕರೆತಂದಂತಹ ಶಾಸಕರಿಂದಲೇ ಈಗ ಬಿಜೆಪಿ ಹಾಳಾಯಿತು. ಕಾಂಗ್ರೆಸ್ನಿಂದ ಬಂದವರ ಬಗ್ಗೆ ಈಶ್ವರಪ್ಪ ಈಗ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ದುಡ್ಡು ಕೊಟ್ಟು ಕರೆತಂದಂತಹ ಶಾಸಕರಿಂದ ಬಿಜೆಪಿ ಹಾಳಾಯಿತು ಅಂತ ಈಶ್ವರಪ್ಪ ಈಗ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಕೆಎಸ್ ಈಶ್ವರಪ್ಪ ವಿರುದ್ಧ ವಲಸಿಗರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಕಾಂಗ್ರೆಸ್ನವರನ್ನ ದುಡ್ಡು ಕೊಟ್ಟು ಬಿಜೆಪಿಗೆ ಕರೆಸಲಾಗಿತ್ತು. ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್ ಕೆಂಡಮಂಡಲರಾಗಿದ್ದಾರೆ. 17 ಕೈ ಶಾಸಕರನ್ನ ಹಣ ಕೊಟ್ಟು ಖರೀದಿಸಿದ್ದೆವು, ಅವರಿಂದಲೇ ಪಕ್ಷ ಹಾಳಾಯ್ತು ಅಂತ ಈಶ್ವರಪ್ಪ ಹೇಳಿದ್ದಾರೆ. ಈ ರೀತಿ ಹೇಳಿಕೆ ಕೊಟ್ಟಿರೋದಕ್ಕೆ ಏನು ಶಿವರಾಮ್ ಹೆಬ್ಬಾರ್ ಈಗ ಗರಂ ಆಗಿದ್ದಾರೆ. ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಎಂದು ಹೆಬ್ಬಾರ್ ಕುಟುಕಿದ್ದಾರೆ. ದುಡ್ಡು ಕೊಟ್ಟು ಕರೆತಂದಂತಹ ಶಾಸಕರಿಂದಲೇ ಈಗ ಬಿಜೆಪಿ ಹಾಳಾಯಿತು. ಕಾಂಗ್ರೆಸ್ನಿಂದ ಬಂದವರ ಬಗ್ಗೆ ಈಶ್ವರಪ್ಪ ಈಗ ಸ್ಫೋಟಕವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಕೆಎಸ್ ಈಶ್ವರಪ್ಪ ವಿರುದ್ಧ ವಲಸಿಗರು ಗರಂ ಆಗ್ತಿದ್ದಾರೆ. ಬಿಸಿ ಪಾಟೀಲ್, ಶಿವರಾಮ್ ಹೆಬ್ಬಾರ್ ಕೆಂಡಮಂಡಲರಾಗಿದ್ದಾರೆ. 17 ಕಾಂಗ್ರೆಸ್ನ ಶಾಸಕರನ್ನ ಹಣ ಕೊಟ್ಟು ಬಿಜೆಪಿ ಖರೀದಿ ಮಾಡಿತ್ತು, ಅವರಿಂದಲೇ ಈಗ ಪಕ್ಷ ಹಾಳಾಯಿತು ಅಂತ ಈಶ್ವರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಈಶ್ವರಪ್ಪ ತಲೆ ಸರಿ ಇದೆಯಾ ಎಂದು ಶಿವರಾಮ್ ಗರಂ ಆಗಿದ್ದಾರೆ. ಇನ್ನು ಆಸ್ಪತ್ರೆಗೆ ಸೇರಿಸಬೇಕು, ನಿಮ್ಮ ತಲೆ ಸರಿ ಇದೆಯಾ ಅಂತ ಹುಡುಕಿದ್ದಾರೆ ಹೆಬ್ಬಾರ್. ಈಗ ಈಶ್ವರಪ್ಪಗೆ ಹೆಬ್ಬಾರ್ ಸವಾಲ್ ಹಾಕಿದ್ದಾರೆ. ಈಶ್ವರಪ್ಪ ತಲೆ ಸರಿ ಇದೆಯಾ ಎಂದು ಹೆಬ್ಬಾರ್ ಗರಂ ಆಗಿದ್ದಾರೆ. ಈಶ್ವರಪ್ಪ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾರೆ. ಅಸ್ತಿತ್ವ ಉಳಿಸಿಕೊಳ್ಳಲು ಈ ರೀತಿ ಈಶ್ವರಪ್ಪ ಹೆಣಗಾಡ್ತಾ ಇದ್ದಾರೆ, ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಈಶ್ವರಪ್ಪರನ್ನ ಮಾನಸಿಕ ಆಸ್ಪತ್ರೆಗೆ ಸೇರಿಸಬೇಕು, ಹಣದ ವ್ಯವಹಾರಗಳಾಗಿದ್ರೆ ದಾಖಲೆಯನ್ನ ಕೊಡಿ, ಏನಾದರೂ ಹಣದ ವ್ಯವಹಾರ ಆಗಿದ್ರೆ ದಾಖಲೆ ಕೊಡಿ, ದಾಖಲೆ ಸಮೇತ ಜನತೆಯ ಮುಂದಿಡಿ ಅಂತ ಹೆಬ್ಬಾರೀಗ ಸವಾಲನ್ನ ಹಾಕಿದ್ದಾರೆ. ಹಿಂದೆ ಏನು ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ, ಓಟನ್ನ ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಭ್ರಷ್ಟ ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರಿಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆದ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ತಾತ್ಕಾಲಿಕ ಯಶಸ್ಸದು, ಜನ ಒಪ್ಪಲ್ಲ ಅದನ್ನ, ಭ್ರಷ್ಟಾಚಾರವನ್ನ. ಅದೇ ಸ್ಥಿತಿ ಬರುವಂತ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಯಾರು ಕ್ರಾಸಿಂಗ್ ವೋಟ್ ಕಾಂಗ್ರೆಸ್ ಮಾಡಿದ್ರು ಇದ್ರ ತನಿಖೆ ರಾಜ್ಯದ ಮುಖ್ಯಮಂತ್ರಿ ಮಾಡಲಿ. ಏನೂ ಗೊತ್ತಿಲ್ಲದಂಗೆ ಮೌನವಾಗಿದಾರಲ್ಲ, ಅವರಾದವ್ರು ಓಟ್ ಕೊಟ್ರಂತೆ. ಪಾಪ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಏನು ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ, ಓಟನ್ನ ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಭ್ರಷ್ಟ ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈಶ್ವರಪ್ಪ ಎಚ್ಚರಿಕೆಯಿಂದ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ, ನಮ್ಮ ಶ್ರಮದಿಂದ ನೀವು ಮಂತ್ರಿಯಾಗಿ ಲಂಚವನ್ನ ಪಡೆದ್ರಿ, ಬೆಳಗಾವಿಯಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಕಾರಣರಾದ್ರಿ, ಈಗ ಬಾಯಿಗೆ ಬಂದಂತೆ ಮಾತನಾಡೋದನ್ನ ಬಿಡಿ ಅಂತ ಕೆಎಸ್ ಈಶ್ವರಪ್ಪ ವಿರುದ್ಧ ಮಾಜಿ ಸಚಿವ ಬಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮಿಂದ ನೀವು ಮಂತ್ರಿ ಆದ್ರಿ, ಬೆಳಗಾವಿಯಲ್ಲಿ ನಿಮ್ಮಿಂದ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾದ, ಈ ಬಗ್ಗೆ ನೀವು ಮಾತನಾಡಿ, ಅದನ್ನ ಬಿಟ್ಟು ಈ ರೀತಿ ನಮ್ಮ ಮೇಲೆ ಆರೋಪ ಮಾಡೋದನ್ನ ಬಿಟ್ಬಿಡಿ ಅಂತ ಕೆಎಸ್ ಈಶ್ವರಪ್ಪ ವಿರುದ್ಧವಾಗಿ ಮಾಜಿ ಸಚಿವ ಬಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪ ಎಚ್ಚರಿಕೆಯಿಂದ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡಿ, ನಮ್ಮಿಂದ ನೀವು, ನಮ್ಮ ಶ್ರಮದಿಂದ ನೀವು ಲಂಚವನ್ನ ಪಡೆದ್ರಿ, ಮಂತ್ರಿಯಾದ್ರಿ, ಲಂಚವನ್ನ ಪಡೆದ್ರಿ, ಬೆಳಗಾವಿಯಲ್ಲಿ ಒಬ್ಬ ವ್ಯಕ್ತಿಯ ಆತ್ಮಹತ್ಯೆಗೆ ಕಾರಣರಾಗಿದ್ದೀರಿ, ಈಗ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದೀರಾ, ಅದನ್ನ ಮೊದಲು ಬಿಡಿ ನೀವು ಅಂತ ಕೆಎಸ್ ಈಶ್ವರಪ್ಪ ವಿರುದ್ಧವಾಗಿ ಮಾಜಿ ಸಚಿವ ಬಿಸಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಒಂದು ಪರಿಶ್ರಮದಿಂದ ನೀವು ಮಂತ್ರಿ ಆದ್ರಿ, ಆದ್ರೆ ಈಗ ನಮ್ಮ ಮೇಲೆ ಆರೋಪ ಮಾಡ್ತಿದ್ದೀರಿ, ಈ ರೀತಿ ಮಾತನಾಡೋದನ್ನ ಮೊದಲು ನಿಲ್ಲಿಸಿ ಅಂತ ಈಶ್ವರಪ್ಪಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ.
ಲಂಚ ಪಡೆದುಕೊಂಡ್ರಿ, ನಿಮ್ಮಿಂದ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ್ರು. ಈಗ ನಮ್ಮ ಬಗ್ಗೆ ಬಾಯಿಗೆ ಬಂದಂತೆ ನೀವು ಮಾತನಾಡ್ತಾ ಇದ್ದೀರಾ, ಅದನ್ನ ಮೊದಲು ಬಿಡಿ ಅಂತ ಈಶ್ವರಪ್ಪ ಸಚಿವ ಬಿ.ಸಿ. ಪಾಟೀಲ್ ಅವರು ತಿಳಿಸಿದ್ದಾರೆ. ಇನ್ನು ಮಾತಿನಲ್ಲಿ ತೀವ್ರದಂತಹ ಕೌರವ. ಈಶ್ವರಪ್ಪ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ, ನಾವು ಬಿಜೆಪಿಗೆ ಬರುವಾಗ ನಿಮ್ಮ ಶ್ರಮವಿಲ್ಲ, ನಮ್ಮ ಶ್ರಮದಿಂದ ನೀವು ಮಂತ್ರಿಯಾಗಿದ್ದೀರಿ. ಲಂಚ ಪಡೆದು ಒಬ್ಬನ ಆತ್ಮಹತ್ಯೆಗೆ ಕಾರಣರಾಗಿದ್ದೀರಿ. ನೀವು ಈಗ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದೀರಾ, ಅದನ್ನು ಬಿಡಿ ಅಂತ ಮಾತಿನಲ್ಲೀಗ ಬಿ.ಸಿ. ಪಾಟೀಲ್ ಈಶ್ವರಪ್ಪಗೆ ತಿವಿದಿದ್ದಾರೆ. ಈಶ್ವರಪ್ಪ ಏನು ನಾಲಿಗೆನ ಬಿಗಿ ಹಿಡಿದು ಮಾತನಾಡಿ, ನಾವು ಬಿಜೆಪಿಗೆ ಬರಬೇಕಾದ್ರೆ ನಿಮ್ಮ ಶ್ರಮ ಏನೂ ಇರಲಿಲ್ಲ, ಆದರೆ ನೀವು ಮಂತ್ರಿ ಆಗಬೇಕಾದ್ರೆ ನಮ್ಮ ಶ್ರಮ ಇತ್ತು. ಆದರೆ ಈಗ ನೀವು ನಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ. ಲಂಚ ಪಡೆದು ಒಬ್ಬನ್ನ ಆತ್ಮಹತ್ಯೆಗೆ ಶರಣಾಗುವಂತೆ ಮಾಡಿದ್ರಿ, ಅದಕ್ಕೆ ಕಾರಣ ನಾವು ಬಿಜೆಪಿಗೆ ಬರಲು ನಿಮ್ಮ ಶ್ರಮ ಏನೂ ಇಲ್ಲ, ಝೀರೋ. ಆದರೆ ನೀವು ಮಂತ್ರಿ ಆಗಲು ನಮ್ಮ ಶ್ರಮ ಇದೆ. ಆದರೆ ಈಗ ನೀವು ನಮ್ಮ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ, ಅದನ್ನು ಮೊದಲು ಬಿಡಿ ಅಂತ ಹೇಳಿ ಮಾತಿನಲ್ಲೇ ಈಗ ಬಿ.ಸಿ. ಪಾಟೀಲ್ ತಿವಿದಿದ್ದಾರೆ.